ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ನೋಡ್ರಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ? ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಅದರಲ್ಲಿ ನಾನು ಎಜುಕೇಷನ್ ಟ್ರಿಕ್ಸ್ ಕೊಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋನು ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ದಯವಿಟ್ಟು ಶೇರ್ ಮಾಡಿ. ಇವಾಗ ನೋಡಿರಿ, ನಾನು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋದು ಬರ್ರಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿಯಾಗಿಂದ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ನೀವು ಕರಿಬೇವಿನ ಸೊಪ್ಪು ಬೇಡ ಅಂದರೆ ಇಲ್ಲಿ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಇದು ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ಕೆಲವರಿಗೆ ಸೊಪ್ಪಿನ ಜೊತೆ ಕರಿಬೇವಿನ ಸೊಪ್ಪು ಸರಿ ಅನಿಸಲ್ಲ, ಆವಾಗ ನೀವು ಅದನ್ನು ಕೂಡ ಬಿಡ್ಬೋದು. ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೋಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕಂದ್ರೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ಅಂದಾಗ ಮಾತ್ರ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ, ಬೇಗ ಈರುಳ್ಳಿ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿರಿ, ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಕೂಡ ನಾನು ಸೇರಿಸ್ತೀನಿ. ಟೊಮೆಟೊವನ್ನು ಕೂಡಿಸಿ ಅದಕ್ಕೆ ಮತ್ತು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡಿಸಿದ ನಂತರ ಅದು ಚೆನ್ನಾಗಿ ಸಿಪ್ಪೆ ಬಿಡಬೇಕು. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಟೊಮೆಟೊವನ್ನು. ಈ ಟೈಮಲ್ಲಿ ನಾನು ಹಸಿ ಖಾರ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಇಲ್ಲಿ ಒಣ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು, ಖಾರದ ಪೌಡರು. ಆದರೆ ಹಸಿಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ನೀವು ಕೂಡ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ಇವಾಗ ನಾನು ತೊಗರಿಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ, ಒಂದು 2 hours ನೆನೆಸಿಟ್ಟಿದ್ದೆ. ಆ ತೊಗರಿಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡಿದಂತಹ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ತೊಗರಿಬೇಳೆ ನೆನೆಸಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಸಬ್ಬಸಿಗೆ ಸೊಪ್ಪೇನು ಬೇಯೋದಕ್ಕೆ ಭಾಳ ಟೈಮ್ ತೊಗೊಳಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಬೇಳೆ ಒಂದು ಬೆಂದರೆ ನಮ್ಮದು ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇವಾಗ ನೋಡಿರಿ, ಬೇಳೆ ಬೆಂದಿದೆ. ನಾನು ಈ ಟೈಮಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಇದ್ರ ಜೊತೆಗೆ ನಾನು ಸ್ಪ್ರಿಂಗ್ ಆನಿಯನ್ ಅಂದರೆ ಹಸಿ ಉಳ್ಳಾಗಡ್ಡಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಅದನ್ನು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಈ ಸೊಪ್ಪುಗಳಲ್ಲಿ ನಾವು ಈ ಎಲ್ಲ ಪ್ರತಿಯೊಂದು ಸೊಪ್ಪುಗಳಲ್ಲೂ ಕೂಡ ಜಾಸ್ತಿ ನಾರಿನಾಂಶ ಇರೋದ್ರಿಂದ ಡೈಜೆಷನ್ ಸಿಸ್ಟಮ್ಗೆ ತುಂಬ ಸಹಾಯ ಆಗುತ್ತೆ. ಅದೇ ಅಲ್ಲದೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಹೆಚ್ಚು ಸೊಪ್ಪನ್ನು ನಾವು ಆಹಾರದಲ್ಲಿ ಬಳಸಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವಾಗ ನೋಡಿರಿ, ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ, ಯಾಕಂದರೆ ಇದು ಹಸಿ ಇದೆಯಲ್ಲ, ಸ್ವಲ್ಪ ಬೆಂದ್ಕೊಳ್ಬೇಕು, ಹಾಗಾಗಿ ಕುದಿಯಕ್ಕೆ ಬಿಡಬೇಕು ನಾವು. ಅದಕ್ಕೂ ಮೊದಲು ನಾನು ಗುರೆಳ್ ಪುಡಿ ಹಾಕ್ತಿದ್ದೀನಿ 1 ಚಮಚದಷ್ಟು. ನೀವು ಗುರೆಳ್ ಪುಡಿ ಇಲ್ಲಾಂದ್ರೆ ಸೂರ್ಯಕಾಂತಿ ಬೀಜನೂ ಹುರಿದು ಪೌಡರ್ ಮಾಡಿದರೆ ಅದು ಸೇಮ್ ಟೇಸ್ಟ್ ಕೊಡುತ್ತೆ. ಅದನ್ನು ಕೂಡ ಮಾಡಿಟ್ಕೋಬೋದು ಫ್ರೆಂಡ್ಸ್. ಅದು ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಬಟ್ ಹಾಕಿದ್ರೇ ಪಲ್ಯ ಮಾತ್ರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ನಮ್ಮ ಥರನೇ ಪಲ್ಯ ಮಾಡಬೇಕಂದ್ರೆ ನೀವು ದಯವಿಟ್ಟು ಹಾಕಿ, ಚೆನ್ನಾಗಿ ಬರ್ತೈತಿ. ನೀವು ಆಮೇಲೆ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಪಲ್ಯ ಅಂತ. ನೋಡಿರಿ, ಇವಾಗ ನಾನು ಕುದಿಯಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಕುದ ನಂತರ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನೋಡಿ, ನಮ್ಮದು ರೆಡಿ ಆಯಿತು. ಇವಾಗ ನಾವು ಬಿಸಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಖಡಕ್ ರೊಟ್ಟಿ ಜೊತೆನೂ ಕೂಡ ತುಂಬ ಆಸಮ್ ಆಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ, ಫೈನಲಿ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಜೊತೆ ಮಾಡಿರ್ತಕ್ಕಂಥ ಪಲ್ಯ ರೆಡಿ ಆಯಿತು. ಸೊ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. ಟ್ರಿಕ್ಸ್ ಏನಪ್ಪ ಅಂದರೆ, ಭಾರತದ ಕಣ್ಣೀರಿನ ನದಿಗಳು ಯಾವುವು ಮತ್ತು ಯಾವ ರಾಜ್ಯದಲ್ಲಿ ಯಾವ ನದಿಗೆ ನಾವು ಕಣ್ಣೀರಿನ ನದಿ ಅಂತ ಕರಿತೀವಿ ಅಂತ ನೋಡೋದಾದರೆ, ನೋಡಿರಿ, ಕಣ್ಣೀರಿನ ನದಿಗಳು ಏಕಂತ ಕರಿತೀವಿ ಅಂದ್ರೆ, ಇಲ್ಲಿ ಜಾಸ್ತಿ ಮಳೆಯಾಗಿ ಅಲ್ಲಿ ಪ್ರವಾಹ ಉಂಟಾದಾಗ ಅದರಿಂದ ಬಹಳ
ಹಾನಿ ಉಂಟಾಗುತ್ತಾ ಆ ರಾಜ್ಯಗಳಿಗೆ. ಸೊ ಹಾಗಾಗಿ ನಾವು ಅದಕ್ಕೆ ಕಣ್ಣೀರಿನ ನದಿ ಅಂತ ಕರಿತೀವಿ. ಇವಾಗ ಭಾರತದ ಕಣ್ಣೀರಿನ ನದಿಗಳು 4 ಇದಾವೆ. ಅವು ಯಾವ್ಯಾವ ರಾಜ್ಯದಲ್ಲಿ ಯಾವಿದಾವಂದ್ರೆ ಅದರಲ್ಲಿ ಟ್ರಿಕ್ಸ್ ನೋಡೋಣ. ಫಸ್ಟು ಓಮಬಂದ, ಬಿಕೋತಂದ, ಅಬ್ರ ಅಂತ ನಾವು ಟ್ರಿಕ್ಸ್ ನೆನ್ಪಿಟ್ಕೋಬೇಕು. ಓಮಬಂದ, ಬಿಕೋತಂದ, ಅಬ್ರ ಅಂದಾಗ ಓಮ ಅಂದ್ರೆ ಓ ಅಂದ್ರೆ ಒಡಿಸ್ಸಾ, ಮ ಅಂದ್ರೆ ಮಹಾನದಿ, ಬಂದ ಅಂದರೆ ಬ ಅಂದ್ರೆ ಬಂಗಾಳ, ದ ಅಂದ್ರೆ ದಾಮೋದರ ನದಿ, ಬಿಕೋ ಅಂದರೆ ಬಿಹಾರ, ಕೋ ಅಂದರೆ ಕೋಸಿ ನದಿ, ಅಬ್ರ ಅಂದ್ರೆ ಅಸ್ಸಾಂ ಮತ್ತು ಬ್ರಹ್ಮಪುತ್ರ ನದಿ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಾನು ಈಸಿ ಮೆಥಡಲ್ಲಿ ಸರಳವಾಗಿ ನೆನಪಿಟ್ಕೊಳ್ಳೋದಕ್ಕೆ ಈ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಟ್ರಿಕ್ಸನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಆ ವಿಡಿಯೋನು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.